ഈ ബസ്സിൽ ഇപ്പം എല്ലാം ഇവിടെ നിപ്പിച്ച് വളരെ ബസ്സല്ല KSRTC ഒന്നിൽ ഡോക്യുമെൻറ്റ്സ് ഇല്ല, ഇൻഷുർ ഇല്ല, എന്തും ഇല്ല ഗാഡിൽ. മൂന്നാമത്തെ ബസ് ഏതും ഇല്ല. ഇതാ നോക്കി നാളെ ജിമ്മ പോയിട്ടുണ്ടെങ്കിൽ ഇതാ ഗാഡിൻ്റെ അവസ്ഥ നോക്കി. ಇನ್ಶೂರ್ ಇಲ್ಲ, ಗಾಡಿ ಇಲ್ಲ, ಎಂದೂ ಇಲ್ಲ ಡಾಕ್ಯುಮೆಂಟ್ಸ್. ಕರ್ನಾಟಕ ಸಾರಿಗೆ ಇಲಾಖೆಯ ಬಸ್ಸುಗಳಿಗೆ ಯಾವುದೇ ರೀತಿಯ ಫಿಟ್ನೆಸ್ ಇಲ್ಲ. ಇದನ್ನು ಇಂದು ಕೇರಳದ ಪೊಲೀಸ್ ಅಧಿಕಾರಿಗಳ ಮುಂದೆ ನಾವು ಮನದಟ್ಟು ಮಾಡಿದ್ದೇವೆ, ಲೈವ್ ಆಗಿ ಹೇಳ್ತಾ ಇದ್ದೇವೆ. ಇಲ್ಲಿ ನಿಲ್ಲಿಸತಕ್ಕಂತಹ ಬಸ್ಸುಗಳು ಕರ್ನಾಟಕ ಸಾರಿಗೆ ಇಲಾಖೆಯ ಬಸ್ಸುಗಳು. ಇದು ಕರ್ನಾಟಕ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರ ಗಮನಕ್ಕೆ ತಲುಪಬೇಕು ಅಂತಲೇ ನಾವು ಈಗ ಲೈವ್ ಮಾಡ್ತಾ ಇದ್ದೇವೆ. ಗಡಿನಾಡ ಈ ಗಡಿಯಲ್ಲಿ ನಿಂತ್ಕೊಂಡು ಕರ್ನಾಟಕ ಕೇರಳದ ಗಡಿ ಪ್ರದೇಶವಾದ ತಲಪಾಡಿಯಲ್ಲಿ ನಿನ್ನೆ ಇಲ್ಲಿ ಅನಾಹುತ ಆದ ಅದೇ ಪ್ರದೇಶದಲ್ಲಿ ನಿಂತ್ಕೊಂಡು ನಾವು ಲೈವ್ ಆಗಿ ವಿಡಿಯೋ ಮಾಡ್ತಾ ಇದ್ದೇವೆ. ಎರಡು ಸರ್ಕಾರಗಳಿಗೆ ಬೇಕಾಗಿ, ಒಂದು ಕೇರಳ ಸರ್ಕಾರಕ್ಕೆ, ಅದೇ ರೀತಿ ಮುಖ್ಯವಾಗಿ ಜನರಿಗೆ ಬೇಕಾಗಿ ಕರ್ನಾಟಕ ಸರ್ಕಾರಕ್ಕೆ ತಲುಪಬೇಕು. ಬೇಕಾದಂತಹ ಇದಕ್ಕೆ ಬೇಕಾದಂತಹ ಕ್ರಮಗಳನ್ನು ಜರುಗಿಸಬೇಕು. ಕೂಡಲೇ ಇದಕ್ಕೆ ಸ್ಪಂದಿಸಬೇಕು. ಕರ್ನಾಟಕ ಮುಖ್ಯಮಂತ್ರಿ ಹಾಗೂ UT ಖಾದರ್ ರವರು ಎಲ್ಲ ರೀತಿಯಲ್ಲಿ ಎಲ್ಲ ವಿಷಯಗಳಿಗೆ ಸ್ಪಂದಿಸತಕ್ಕಂತಹ ಶಾಸಕರಾಗಿರ್ತಾರೆ, ಜನಪ್ರತಿನಿಧಿಗಳಾಗಿರ್ತಾರೆ ಎಂಬ ವಿಶ್ವಾಸ ನಮಗಿದೆ. ಕೂಡಲೇ ಇದಕ್ಕೆ ಸ್ಪಂದಿಸಿ ಯಾವ ಕಾರಣಕ್ಕಾಗಿ ಕರ್ನಾಟಕ ಸಾರಿಗೆ ಇಲಾಖೆಯಲ್ಲಿ ಪೂರ್ಣವಾದ ರೀತಿಯಲ್ಲಿ ಕಂಡೀಷನ್ ಫಿಟ್ನೆಸ್ ಇಲ್ಲದ ಬಸ್ಸುಗಳು ರಸ್ತೆಯಲ್ಲಿ ಓಡಾಡ್ತಾ ಇವೆ, ಇದಕ್ಕೆ ಉತ್ತರವಾದಿತ್ವ ಯಾರಿಗಿದೆ, ಜವಾಬ್ದಾರಿ ಯಾರಿಗಿದೆ, ಅವರ ಮೇಲೆ ಕಠಿಣವಾದ ಕ್ರಮಗಳನ್ನು ಕೈಗೊಂಡು ಮುಗ್ಧ ಜನರ ಬಲಿಯಾದುದಕ್ಕೆ ಕಾರಣ ಯಾರು, ಅವರ ವಿರುದ್ಧ ಕ್ರಮ ಕೈಗೊಂಡು ಆ ಜನರ ಕುಟುಂಬಕ್ಕೆ ಬೇಕಾದ ಎಲ್ಲ ರೀತಿಯ ಸೌಕರ್ಯಗಳನ್ನು ಒದಗಿಸಿಕೊಡಲು ಸರ್ಕಾರ ಮುಂದಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.